Hi guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆಫ್ ಷಣ್ಮುಖ ಡ್ರೀಮ್ ಬ್ಲಾಗ್ಸ್. ಅಂಡ್ ಇವತ್ತೇನು ನಾರ್ಮಲ್ ಬ್ಲಾಗ್ಸ್ ಮಾಡಬೇಕಾಯ್ತು. ಅಂಡ್ ಇದು ಬಂದ್ಬಿಟ್ಟು ನನ್ನ ಟ್ರೈಪಾಡ್ ಸ್ಟ್ಯಾಂಡ್. ಇವಾಗ ಒಂದು ರೀಲ್ಸ್ ಮಾಡ್ಬೇಕಾಯ್ತು ಇಲ್ಲಿ ನಿಂತ್ಕೊಂಡು. ಮೀನ್ಸ್ ಡಬಲ್ ಕ್ಯಾರೆಕ್ಟರ್ ಮಾಡ್ಬೇಕಾಯ್ತು. ಇಲ್ಲೊಂದು ಹುಡುಗನ ಕ್ಯಾರೆಕ್ಟರ್ ಅಂಡ್ ಇಲ್ಲೊಂದು ಹುಡುಗಿ ಕ್ಯಾರೆಕ್ಟ್ರು. ಅದನ್ನ ಎರಡೂ ಒಟ್ಟಿಗೆ ಸೇರಿಸಿ ಎಡಿಟ್ ಮಾಡಿ, ಒಟ್ಟಿಗೆ ನಿಂತಿರೋ ತರ ಎಡಿಟ್ ಮಾಡಿ ಅದೊಂದು ಕಂಟೆಂಟ್ ಇದೆ, ಅದನ್ನೆಲ್ಲ ಮಾಡಬೇಕು. ನಾನು ಕಾರ್ಟೂನ್ಸ್ ನೋಡ್ತಿದ್ದೆ, ನಮ್ಮಮ್ಮ ಹೋಗಿ ನಾಯಿಗಳಿಗೆ ಬಿಸ್ಕೆಟ್ ತಗೊಂಬಂದ್ರು. ಅದು ಯಾವ ನಾಯಿ ಅಂತ ಅಂದ್ರೆ ನಮ್ಮ ಮನೆ ಹತ್ರ ಇರೋ ನಾಯಿ ಬಂದ್ಬಿಟ್ಟು ಇಲ್ಲೆಲ್ಲೋ ಐತೆ. ಅಮ್ಮ ನಾಯಿ ಎಲ್ಲ ಐತಮ್ಮ, ಇಲ್ಲಿ ಸೈಡ್ ಬರ. ನಮ್ಮ ಮನೆ ಹತ್ರ ಇರೋ ನಾಯಿ ಬಂದ್ಬಿಟ್ಟು ಇದು ತೋರಿಸ್ತೀನಿ ತಡೀರಿ ನಿಮ್ಗೆ. ಅಂಡ್ ಇದೆ ಇವೆರಡು ನಾಯಿ. ನಾನು ಹೆಸರಿಕ್ಕಿರೋದು ವೈಟಿ ಅಂತ. ಹಾಲು ಕುಂತಿರೋದಕ್ಕೆ ಸ್ವಲ್ಪ ಕರ್ರಗೈತೆ, ಅದಕ್ಕೋಸ್ಕರ ಬ್ಲ್ಯಾಕಿ ಅಂತ ಇಟ್ಟಿದ್ದೀನಿ. ನೀವು ಚೂಸ್ ಮಾಡಿ ಇದಕ್ಕೆ ಏನ್ ಹೆಸರು ಇಡ್ಬೇಕು ಅಂತ, ಅದಕ್ಕೆ ಏನ್ ಹೆಸರು ಇಡ್ಬೇಕು ಅಂತ ಕಮೆಂಟ್ ಮಾಡಿ. ನಾನು ಇದಕ್ಕೆ ವೈಟಿ, ಅದಕ್ಕೆ ಬ್ಲ್ಯಾಕಿ. ಅರೆ ಫಸ್ಟ್ ಇದಕ್ಕೆ ಪಿಂಕಿ, ಅದಕ್ಕೆ ಜಾನಿ ಅಂತ ಇಟ್ಟಿದ್ದೆ, ಚೇಂಜ್ ಮಾಡಿದೆ. ಅದಕ್ಕೆ ಬ್ಲ್ಯಾಕಿ, ಇದಕ್ಕೆ ವೈಟಿ ಅಂತ ಮಾಡಿದೆ. ತಡೀರಿ ಬಿಸ್ಕೆಟ್ ತಗೊಂಬರ್ತೀನಿ ನಿಮ್ಗೆ. ಅದಕ್ಕೆ ಹೋಗಿ ಇವಾಗ ಅದಕ್ಕೊಂದು ಬಿಸ್ಕೆಟ್ ತಗೊಂಬರ್ಬೇಕು ಅನ್ಕೊಂಡಿದ್ದೀನಿ. ನಮ್ಮಮ್ಮ ಐರನ್ ಮಾಡ್ತಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ನಾವು ಹೋಗಿ ಬಿಸ್ಕೆಟ್ ತರುವ. ಅಂಡ್ ನಮ್ದಿದು ಸರೌಂಡಿಂಗ್ ಫುಲ್ಲು ಗ್ರೀನಿಶ್ ಇದೆ ಇಲ್ಲೆಲ್ಲ. ಇಲ್ಲ ಅಂತ ನಮ್ಮನೆ ಹತ್ರ ಫುಲ್ಲು ಗ್ರೀನಿಶ್ ಇದೆ. ಈ ಸಿಟಿಗಿಂತ ಈ ತರ ಏರಿಯಾಸ್ ನಮಗೆ ಫುಲ್ ಬೆಸ್ಟ್. ಅಂದ್ರೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಎಲ್ಲ ತರ ಬೆಸ್ಟ್ ಆಗಿರುತ್ತೆ. ನೋಡಿ ಎಲ್ಲ ಇಷ್ಟು ದಿನ ನಮ್ಮ ಮನೆ ಸರೌಂಡಿಂಗ್ಸ್ ತೋರಿಸಲಿಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಮನೆ. ಹೋಗಿ ಅದಕ್ಕೆ ಬಿಸ್ಕೆಟ್ ತೊಗೊಂಬರ್ಬೇಕು. ಹೋಗುವ ಬನ್ನಿ. ಇದು ಎಲ್ಲ ನಾಯಿಗಳಿಗಿದೆ ಬೆಸ್ಟ್ ಬಿಸ್ಕೆಟ್ ಅಂದ್ರೆ ಆಗ್ಲಿಂದನು. ಆದರೆ ಇದರಲ್ಲಿ ₹2 ಬರೋದು, ಇಷ್ಟು ಬರೋದು. ₹2 ಕೊಟ್ಟರೆ ಈ ಥರ ಬಿಸ್ಕೆಟ್. ನಾನು ಹುಟ್ಟಿದಾಗ ನಾನು ಅವಾಗ ತಿಂತಿದ್ದೆ. ಹುಟ್ಟಿದಾಗೆ ತಿಂತಿರ್ಲಿಲ್ಲ ಅಂತಲ್ಲ, ಮೀನ್ಸ್ ಅವಾಗ ತಿಂತಿದ್ದೋ ನಾವು ಇಷ್ಟು ಬಿಸ್ಕೆಟು. ಬಟ್ ಇವಾಗ ಬಂದಿರೋದು ಒಂದು ₹10 ಇಷ್ಟು ದಪ್ಪ. ಇದರಲ್ಲಿ ಅರ್ಧ ಮಾಡಿದ್ರೆ ₹5. ನೋಡಿ ಇವಾಗೆಲ್ಲ ಕಾಲ ಹೇಗೆ ಹೋಗೋಗಿದೆ ಫುಲ್ಲು. ಇದು ಬಿಟ್ಟು ಬರಬೇಕು ಒಂಚೂರು ಮುಂದೆ, ಇಲ್ಲಿ ಅಂಗಡಿ ಬರುತ್ತೆ ನಮ್ಮ ಮನೆ ಹತ್ರ. ಇವತ್ತು ಗಾಳಿ ಹೆಂಗೆ ಬಿಸ್ತಿದೆ ನನಗೆ ನೋಡ್ಕೊಳ್ಬೇಕಾಗ್ತದೆ. ಇವಾಗ ಹೋಗಿ ಆ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕಬೇಕು. ನಾಯಿ ನೋಡಿ ಬರ್ತಾನೆ ಇಲ್ಲ. ಬರೋ ಇಲ್ಲಿ. ಏಯ್ ವೈಟಿ ಬರೋ. ಬ್ಲ್ಯಾಕಿ. ಅಂಡ್ ಇದಕ್ಕೆ ನಾನು ಹೆಸರಿಟ್ಟಿರೋದು ಬಂದ್ಬಿಟ್ಟು ಬ್ಲ್ಯಾಕಿ. ಬರೋ ಇಲ್ಲಿ. ಬರ ಇಲ್ಲಿ, ಬಾ ಇಲ್ಲಿ, ಆಚೆ ಬಾ. ಬರ ಇಲ್ಲಿ. ಬಾ ಇಲ್ಲಿ. ತಿನ್ನು. ತಡಿ, ಆಗ್ತಾ ಇದ್ದೀನಿ ತಡಿ. ಆಯಲ್ಲ ಎಲ್ಲಾರ್ಗು. ಐ ಇವಾಗ ತಾನೆ ನೋಡಿ ಆ ಸೌದೆ ಹತ್ರ ಹಾವು ಸೇರ್ಕೊಂಡ್ಬಿಟ್ಟಿದೆ. ಆದ್ರೂ ನಂತೂ ಬರ್ತಾನೆ ಇಲ್ಲ. ನಮ್ಮಮ್ಮ ನನ್ನನ್ನು ಅಲ್ಲಿಗೆ ಹೋಗು ಅಂತಾರೆ. ಆದ್ರೆ ಅಲ್ಲಿ ನಾಯಿ ಮರಿ ಮಲಗಿತ್ತು. ಆದ್ರೆ ಹೆಂಗೋ ಸದ್ಯ ಇವಾಗ ಇಲ್ಲಿ ಮಲ್ಗವೆ 2 ಪುಣ್ಯ. ಹಾವು ಬಂದ್ಬಿಟ್ಟೈತೆ. ನಮ್ಮ ತೆಲುಗಲ್ಲಿ ಬಂದ್ಬಿಟ್ಟು ನಾವು ಪಾಮು ಅಂತ ಕರಿತೀವಿ. ನೋಡಿ ಇನ್ನೂ ಬಂದೇ ಇಲ್ಲ.
ಅದೇನೋ ಕಪ್ಪೆ ಹಿಡಿಯೋಕೆ ಬಂದಿತ್ತು, ಅದು ಕಪ್ಪೆನ ಕಚ್ಬಿಟ್ಟೈತೆ. ಆ ಕಪ್ಪೆ ನಿಧಾನಕ್ಕೆ ಎಗರ್ಕೊಂಡು ಹೋಯ್ತಿತ್ತು, ಪಾಪ ಸತ್ತೋಗೈತೆ. ನೋಡಿ ಈ ನಾಯಿ ಮರಿ ಇಲ್ಲೇ ಮಲ್ಗೈತೆ. ಮಲ್ಗಲ್ಲೇ ನೋಡಿ. ಇವೆಲ್ಲ ಎದ್ದು ಅಲ್ಲೇ ಹೋಗಿ ಮಲ್ಕೊಳೋದು. ಇಡೀ ರಾತ್ರಿ ಅಲ್ಲೇ ಮಲಗಿರ್ತದೆ. ಅಂಡ್ ಬೆಳಗ್ಗೆ ಮಧ್ಯಾಹ್ನದ ಹೊತ್ತು ಮಾತ್ರ ಇಲ್ಲಿ ಮಲಗಿರ್ತದೆ ಪಾಪ. ಅಷ್ಟೇ. ನೀನ್ ನಡಿಯೋ ಮನೆ ಒಳಗಡಿಕೆ, ನಡಿಯೋ ಮನೆ ಒಳಗಡಿಕೆ, ಇಲ್ಲೇ ಇರ್ರಿ. ನೋಡಿ ಆವಂತೂ ಇನ್ನ ಬಂದೇ ಇಲ್ಲ. ನಮ್ಗಂತೂ ಭಯ ಆಗ್ತಾನೆ ಇದೆ. ಹಂಗ ಕಚ್ಚಿ ಸಾಯಿಸ್ಬಿಡ್ತೀನಿ. ನೋಡಿ ಅಲ್ಲಿ ಅಂತೂ ಹಾವಿದೆ ನೋಡಿ, ತಿರ್ಗಾ ಎಳ್ಕೊಂಡೋಯ್ತಿದೆ. ಇಟ್ಕೊಂಡು ಈಗ ಹೋಗಿದ್ದು ಈಗ ಹಾಲಿಂದ ತಿಂತಾನೆ ಇದೆ ನೋಡಿ. ಕಪ್ಪೆನ ಇನ್ನೂ ಇಟ್ಕೊಂಡಿದೆ. ನಾಗರಾವ್ ಅದು ಅಷ್ಟೊಂದು ಕಪ್ಪೆ. ಆ ಕಪ್ಪೆನ ಹಾವು ಇಟ್ಕೊಂಡ್ಬಿಟ್ಟಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಆದರೆ ವಿಡಿಯೋ ತೆಗಿತಾ ಇದ್ದೀನಿ, ಅಲ್ಲಿಂದ ಆಯ್ತಿಲ್ಲ ನೋಡಿ. ಇವಾಗ ಕಾಣಿಸುತ್ತೆ ಚಿಕ್ಕದಾಗೆ ಅಲ್ಲಿ. ಇದು ನೋಡಿ ನಮಗೆ ಭಯ ಆಗುತ್ತೆ. ಹಾಲಿಂದ ವಿಡಿಯೋ ಹಾಕೋ ಡಿಲೀಟ್ ಆಗ್ತಾನೆ ಇದೆ. ಇನ್ನೊಂದ್ಸಲ ಝೂಮ್ ಮಾಡ್ತೀನಿ ನೋಡ್ಬಿಡಿ. ಇವತ್ತು ಫುಲ್ ಹಾವಿನ ಕಥೆನೆ. ಮೊನ್ನೆ ಹಾವಿನ ಪ್ರ್ಯಾಂಕ್ ಮಾಡಿದ್ದಾರೆ, ಇವಾಗ ನಿಜವಾಗ್ಲೂ ಬಂದ್ಬಿಟ್ಟಿದೆ ಹಾವಂತೂ. ನಮಗಂತೂ ನೋಡಿ ಇವಾಗ ತಾನೇ ಮೀನ್ಸ್ ಈ ಸರೌಂಡಿಂಗ್ಸ್ ಸೌದಲ್ಲಿ ಅಲ್ಲಿಂದ ಇವಾಗ ನನ್ನ ಕೈ ತೋರಿಸೋ ರೀತಿಯೇ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ. ಅಲ್ಲಿ ಒಂಥರ ಜಲ್ಲಿಕಲ್ಲಿದೆ ಅಲ್ಲ ಮನೆ ಹತ್ರ, ಅಲ್ಲಿಂದ ಹಾವು ಬಂದಿದ್ದು ಸ್ಟಾರ್ಟಿಂಗ್. ಈ ಕಡೆ ಅಲ್ಲಿ ಬ್ಯಾಕ್ಗ್ರೌಂಡ್ ತಾರ್ಪಲ್ ಹತ್ರ ಬಂದಿದ್ದು. ಅಲ್ಲಿ ಬಂದು ಈ ಕಡೆಯಿಂದ ಒಳಗಡೆ ಬಂದು ಕಪ್ಪೆನ ಇಟ್ಕೊಂಡು, ಕಪ್ಪೆ ಸಿಗಲಿಲ್ಲ, ತಿರ್ಗಾ ಆ ಕಡೆಗೆ ಹಂಗೆ ಹೊಂಟೋಯ್ತು. ಆಮೇಲೆ ತಿರ್ಗಾ ರಿಟರ್ನ್ ಬಂದು ಅಲ್ಲೇ ಬಂದು ಅಲ್ಲಿ ಕಪ್ಪೆನ ಇಟ್ಕೊಂಡು ಕಚ್ಚಾಡ್ಕೊಂಡು, ಇವಾಗ ಒಂದು ವಿಡಿಯೋ ಹಾಕಿದ್ದೀನಲ್ಲ, ಕಚ್ಚಾಡ್ಕೊಂಡು ಫುಲ್ಲು ಎಳ್ದಾಡ್ಕೊಂಡು ಓಡಾಡ್ತಿತ್ತು. ಅದನ್ನ ನೋಡ್ತೀರ. ಇವಾಗ ತಿರ್ಗಾ ಅದನ್ನು 2ನೇ ಸಲಿನೋ 3ನೇ ಸಲಿನೋ ಎಳ್ಕೊಂಡು ಮೋರೆ ಒಳಗಡೆ ಹೋಗೈತೆ. ತಿಂದೈತೋ ಏನೋ ಗೊತ್ತಿಲ್ಲ ಪಾಪ. ಕಪ್ಪೆ ಫುಲ್ಲು ಕಚ್ಬಿಟ್ಟಿತ್ತು. ಕಪ್ಪೆ ಫುಲ್ಲು ರಕ್ತ ಆಗೋಗಿತ್ತು. ನಮ್ಮ ಬೇಬೀಸ್ ಇಲ್ಲೇ ಮಲಗಿದ್ದಾರೆ ನೋಡಿ. ಹಾಯ್ ಬೇಬೀಸ್. ನೋಡಿ ಇಬ್ಬರು ಮಲಗ್ಬಿಟ್ಟವ್ರೆ. ಇದು ವೈಟಿ, ಇದು ಬ್ಲ್ಯಾಕಿ. ಇದು ನೋಡೋದಕ್ಕೆ ಚೂರು ಕರ್ರಗೈತೆ ಬ್ಲ್ಯಾಕಿ, ಇದು ನೋಡೋದಕ್ಕೆ ಚೂರು ವೈಟ್ ಆಗೈತೆ ವೈಟಿ. ಹೇಯ್ ನೋಡಿ ಮಲಗ್ಬಿಟ್ಟೈತೆ. ಹಾಯ್ ಹೇಳು ಎಲ್ಲರಿಗೂ, ಹಾಯ್ ಹೇಳು ಎಲ್ಲರಿಗೂ. ಆಯ್ತು ಮಲಗು. ತಿರ್ಕೊಂಡು ನೋಡಬೇಕು ಹಾವು ಬರ್ತಿದ್ಯಾ ಇಲ್ವಾ ಅಂತ. ಮೀನ್ಸ್ ಆಗಲೇ ತೊಗೊಂಡಿದ್ದು ವಿಡಿಯೋ ನನ್ನ ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗೆದು, ಓಪನ್ ಕ್ಯಾಮ್ರಾದಲ್ಲಿ. ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗೆದ್ರೆ ಅದು ವಿಡಿಯೋ ಡಿಲೀಟ್ ಆಗ್ತಿದೆ. ಅದು ಯಾಕಂತ ಗೊತ್ತಾಯ್ತಿಲ್ಲ. ಸ್ಟೋರೇಜ್ ಜಾಸ್ತಿ ಆಗ್ತಿದೆ, ಏನಾಗ್ತಿದೆಯೋ ಅಂತ ಗೊತ್ತೇ ಆಯ್ತಿಲ್ಲ ನೋಡಿ. ಇವಾಗ ನಾಳೆನೋ ಇವಾಗ ನಾಳೆನೇ ಇಲ್ಲ ಸಾಯಂಕಾಲದ ಹೊತ್ತು ಇದನ್ನು ಫುಲ್ಲು ಮೇಲ್ಗಡೆ ಇರೋ ತಗಡು ಶೀಟು ಎಲ್ಲ ತೆಗೆದುಬಿಟ್ಟು ಫುಲ್ಲು ಕ್ಲೀನ್ ಮಾಡಿಬಿಡ್ಬೇಕು. ಇಲ್ಲಿ ನಮ್ಮದು ಗಿಡಗಳಿದೆ, ತುಳಸಿ ಇದೆಲ್ಲ ಇದೆ ನೋಡಿ. ಅದು ಹಳ್ಳಿಗಳಲ್ಲಿ ಜಾಸ್ತಿ ಬರೋಲ್ಲ. ಇಲ್ಲೇ ನಮ್ಗೆ ಸರೌಂಡಿಂಗ್ಸೆಲ್ಲ ಇದೇ ಆವೆ, ಸೇಮ್ ಇದೇ ಆವೆ ಅಂತ ಗೊತ್ತಾಗಲ್ಲ. ಬಟ್ ಇದೇ ಆವೆ ಥರ ನಾಗರವೆ ಎಷ್ಟೊಂದು ಸಲ ಕಾಣಿಸೈತೆ. ಆ್ಯಂಡ್ ಇಲ್ಲಿ ಒಳಗಡೆ ಟೇಬಲ್ ಹತ್ರನೂ ಇದೊಂದು ಟೇಬಲ್ ಇದೆ, ಅಲ್ಲಿ ಒಳಗಡೆನೂ ಬಂದಿತ್ತು. ನಾನು ಒಂದು ರೀಲ್ಸ್ ಎಡಿಟ್ ಮಾಡ್ತಿದ್ದೆ, ಅದು ಇಲ್ಲೇ ಕುತ್ಕೊಂಡು ಎಡಿಟ್ ಮಾಡ್ತಿದ್ದೆ. ಹೀಗೆ ಕುತ್ಕೊಂಡು ಎಡಿಟ್ ಮಾಡ್ತಿದ್ದೆ. ಆ್ಯಂಡ್ ಇಲ್ಲೊಬ್ಬರು ಬಂದ್ಬಿಟ್ಟು ಸಾಂಪ್ ಅಂತ ಹಿಂದಿಲಿ ಕಿರ್ಚಾಡ್ತಿದ್ರು. ಏನು ಸಾಂಪ್ ಅಂದರೆ ನಾನೆಲ್ಲೋ ಅವರೇನೋ ಒಂದು ತಗಡು ಶೀಟ್ ತೊಗೊತೀವಿ ಸಿಮೆಂಟ್ ಹಾಕೋಕ್ಕೆ ಅಂತ ಅಂದ್ಕೊಂಡಿದ್ನ. ಆಮೇಲೆ ಬಂದರೆ ಸಾಂಪ್ ಅಂದರು. ಹಿಂದಿಲಿ ಅರ್ಥ ಆಗೋಯ್ತು ನಮಗೆ. ಸಾಂಪ್ ಅಂದರೆ ಹಾವು ಬಂದ್ಬಿಟ್ಟೈತೆ ಅಂತ ಇಲ್ಲಿ ಬಂದು ನೋಡಿದ್ದು. ಇವತ್ತು ವ್ಲಾಗ್ ಮಾಡಬೇಕು ಮಾಡ್ತಾಯಿದ್ದೀನಿ. ನಾಳೆ ವ್ಲಾಗು ಒಂದು ಕಂಟೆಂಟ್ ಕೊಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಹಾವು ಬೇರೆ ಬಂದ್ಬಿಟ್ಟೈತೆ. ಇಲ್ಲಿ ನಮ್ಮಮ್ಮ ಬಿಸ್ಕೆಟ್ ಎಲ್ಲೋ ಇಟ್ಟಿತ್ತು, ನಾಯಿಗೆ ಹಾಕೋಣ ಅಂತ ಇಟ್ಟಿದೆ. ಮೀನ್ಸ್ ಪಾರ್ಲಜಿ, ನಾಯಿಗಳ ಫೇವ್ರೆಟ್ ಬಿಸ್ಕೆಟ್. ಇಲ್ಲ ಅಂತಲೇ ಕಾಣಿಸ್ತಿಲ್ಲ ಪಾಪ. ಅವ ಹಚ್ಕೊಂಡು ಇದ್ಬಿಟ್ಟವೆ. ಬಿಸ್ಕೆಟ್ ಮಾಡ್ದೆ ಎಲ್ಲ ಐತೆ ಅಂತ ಎಲ್ಲ ಹಾಕ್ಬಿಟ್ಟ ನೋಡಿ. ಬಿಸ್ಕೆಟ್ ಹಾಕೋಣ ಅಂದ್ರೆ ನಮ್ಮಮ್ಮ ಅಷ್ಟು ಬೇಗ ಹಾಕ್ಬಿಡ್ತಾ. ಹೇಳೋ ಬೇಗ ಸಬ್ಸ್ಕ್ರೈಬರ್ಸ್ಗೆ. ನೋಡಿ ಇವೆರಡು ಇಲ್ಲೇ ಮಲಗ್ತಾ ಇದ್ದಿದ್ದು ಆ ಗಿಡದ ಹತ್ರ. ಬಟ್ ಬಿಟ್ರೆ ಇವಾಗ ಹಾವು ಬಂದಿರೋ ಹತ್ರ ನೋಡಿ. ನಮ್ಮಮ್ಮ ಬಿಟ್ಬಿಡು ಅಂತಿದ್ದಾರೆ ನಾಯಿನ. ಪಾಪ ಬಿಟ್ಬಿಟ್ರೆ ಅದನ್ನೆಲ್ಲಿ ಬಂದು ಅಕಸ್ಮಾತ್ ಅದನ್ನ ಇದನ್ನ ಬಂದು ಇಟ್ಕೊಂಡು ಕಚ್ಚಾಕ್ಬಿಟ್ರೆ ಅಂತ ಭಯ ನನಗೆ. ನಮ್ಮಪ್ಪ ನಮ್ಮಮ್ಮ ಎಲ್ಲರಿಗೂ ಬೇರೆಯವ್ರು ಕೊಟ್ಬಿಡು ಅಂತಾರೆ.
ನಾನು ಏನು ಮಾಡಿದ್ರು ಬೇರೆಯವ್ರು ಕೊಡಲ್ಲ, ಸಾಕಿದ್ರೆ ನಾನೇ ಸಾಕಬೇಕು. ಮುಂಚೆನೂ ಈ ಥರನೇ 2 ನಾಯಿ ಇತ್ತು, ನಾನೇ ಹೆಸರಿಟ್ಟು ನಾನೇ ಸಾಕಿದ್ದೆ. ಬಟ್ ಇವಾಗ ಅದಿಲ್ಲ, ಸತ್ತೋಗೈತೆ. ಇವಾಗ ಅದು ಹಾವು ಎಳ್ಕೊಂಡು ಹೋಗ್ಬಿಟ್ಟೈತೆ. ನೋಡೋರು ಇವತ್ತು ಏನೋ ಕಂಟೆಂಟ್ ಇಟ್ಕೊಂಡು ಮಾಡೋಣ ಅಂತಿದ್ದೀನಿ ವ್ಲಾಗು, ಇಷ್ಟೊತ್ತಿಗೆ ಇದೆಲ್ಲ ಬಂದ್ಬಿಡ್ತು. ಪಾಪ ನಮ್ಮ ಅಮ್ಮಂಗೆ ತುಂಬ ಭಯ ಆಗೋಯ್ತು. ಐರನ್ ಮಾಡಬೇಕು ಅಂತ ನೋಡಿ ಇನ್ನೂ ಈಟಿದೆ. ಐರನ್ ಬಾಕ್ಸ್ ಫುಲ್ ಈಟ್ ಹಾಕಿದ್ದಾರೆ ನಮ್ಮಮ್ಮ. ಬಟ್ ನಾಯಿ ಇದೆ, ನಮಗೆ ತುಂಬ ಭಯ ಇದೆ. ಇದು ನಮಗೆ ನೋಡಿ ಹಾವು ನೋಡಿ ಏನೋ ಒಂದು ಟಾಯ್ ನೋಡ್ದಂಗೆ, ಯಾವ್ದಾರು ಒಂದು ಚಿಕ್ಕ ಹುಳ ನೋಡಿದ್ರೆ ನಮ್ಗೆ ರೂಢಿ ಆಗಲ್ವ, ಜಿಳ್ಳೆ ನೋಡ್ದಂಗೆ ಆ ಥರ ನಮ್ಗೆ ಹಾವು ನೋಡಿ ರೂಢಿ ಆಗೋಗೈತೆ ನೋಡಿ. ಇವಾಗ ಇಷ್ಟು ಹಾವೆಲ್ಲ ನೋಡ್ದು ಏನು ಭಯ ಆಗಲ್ಲ, ಯಾವಾಗೂ ನೋಡ್ತಾನೆ ಇರ್ತೀವಿ. ಹಾವು ನಮಗೆ ಒಳ್ಳೆ ಫ್ರೆಂಡಿಂದಾಗೆ, ಚಿಕ್ಕ ದೋಸ್ತು ಇದ್ದಾಗ ನಾವು. ಆದರೆ ಅದ್ರ ಹತ್ರ ಹೋಗೋಕ್ಕೆ ನಮಗೆ ಭಯ ಆಗುತ್ತೆ ನೋಡಿ. ಅದಕ್ಕೂ ಭಯ, ಏನು ಮಾಡಿಬಿಡ್ತಾರೆ ಏನಾಗುತ್ತೆ ಅಂತ, ನಮಗೆಲ್ಲಿ ಕಚ್ಚಿಬಿಡುತ್ತೆ ಅಂತ ನಮಗೆ ಭಯ. ಆದರೆ ನಮ್ಮ ಬೇಬೀಸ್ ಅಂತೂ ಸೇಫ್ ಆಗಿದೆ. ನನ್ನ ಕ್ಯೂಟ್ ಬೇಬೀಸ್ ನೋಡ್ರಿ ಇಲ್ಲಿ, ಕ್ಯೂಟ್ ಬೇಬೀಸ್. ಓಕೆ, ಮಲಗಿದವು ಪಾಪ, ಎಬ್ರಿಸೋದು ಬೇಡ. ಕ್ಯೂಟ್ ಬೇಬೀಸ್ ಮಲ್ಕೊಳ್ಳಿ, ವೈಟಿ ಬ್ಲ್ಯಾಕಿ.